ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಹಿಂದೆ ಹೇಳಿದ್ದೆ ಅಲ್ವಾ, ನಾನು ನಿಮಗೆ ಒಬ್ಬರದು ಹೀರೋದು ಚಾರ್ಟ್ ಅನಾಲಿಸಿಸ್ ಮಾಡ್ತೀನಿ, ನೆಕ್ಸ್ಟ್ ಬರೋ ದಶ ಹೇಗಿದೆ ಅಂತ ನೋಡ್ರಿ. ಯಾಕೆ ಇವ್ರು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ಫಾಲೋ ಮಾಡ್ತೀರಾ ಅಲ್ವಾ. ಸೊ ನಿಮಗೂ ರಿಯಾಲಿಟಿ ಗೊತ್ತಿರಬೇಕು. ಹಾಗೆ ಮ್ಯಾಚ್ ಮೇಕಿಂಗ್ ಅಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಇದ್ರೆ ನೀವು ಬರೀ D1 ನೋಡಿ ತಗೊಳ್ಳೋದಿಲ್ಲ ಅಲ್ವಾ. ಸೊ ಅದು ಕೂಡ ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಕೊಡೋಣ ಅಂತ. ಸೊ ನಾನಿವತ್ತು ಯಶ್ ಸರ್ದು ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನು ಅಂತ. ನ್ಯೂಮರಾಲಜಿ ಪ್ರಕಾರ ಹೆಸರು ಅವರು ಆಸ್ ಪರ್ ಡೇಟ್ ಆಫ್ ಬರ್ತ್ ಇಟ್ಕೊಂಡಿಲ್ಲ. ಸೊ ಅವ್ರದ್ದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ ಮೊದಲು ನವೀನ್ ಅಂತ ಇತ್ತಲ್ವಾ, ಎನ್ ಅಕ್ಷರ. ಸೊ ಅದು ಅನುರಾಧಕ್ಕೆ ಬರ್ತಾ ಇತ್ತು, ಹಾಗಾಗಿ ಅವರು ಯಾ ಅಥವಾ ವೈ. ಸೊ ಇದನ್ನ ಅವರು ನಕ್ಷತ್ರಕ್ಕೆ ಬದಲಾವಣೆ ಮಾಡ್ಕೊಂಡಿರೋದು ಅಷ್ಟೇನೆ. ಬಟ್ ಅವ್ರಿಗೆ ಯಾರು ಅದನ್ನ ಗೈಡ್ ಮಾಡಿದ್ರಲ್ವಾ, ಅವ್ರಿಗೆ ಮೋಸ್ಟ್ಲಿ ಜ್ಯೋತಿಷ್ಯದ ಅಪಾರ ಜ್ಞಾನ ಇಲ್ಲದೆ ಇರಬಹುದು. ಅವ್ರಿಗೆ ಪಚ್ಚೆ ಹಾಕೊಳ್ಳಿಕ್ಕೆ ಹೇಳಿದ್ದಾರೆ, ಬುಧ 9ನೇ ಮನೆಯಲ್ಲಿದೆ ಅಂತ. ಈಗ ನಾನು ಚಾರ್ಟ್ ಬರಿತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಯಾಕೆ ಅಸ್ಟ್ರಾಲಜರ್ಸ್ ಫೇಲ್ ಆಗ್ತಾರೆ, ಕರೆಕ್ಟ್ ಅಸ್ಟ್ರಾಲಜರ್ಸ್ ಯಾಕೆ ಸಿಗಲ್ಲ ಅಂತ ಹೇಳಿ. ಸೊ ಬನ್ನಿ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಾನು ರಾಧಿಕಾ ಪಂಡಿತ್ ಮೇಡಮ್ದು ಇಲ್ಲಿ ಚಾರ್ಟ್ ಬರಿತೀನಿ, ಯಾಕೆಂದ್ರೆ ಅವ್ರದ್ದು ನಮ್ಗೆ ಎಕ್ಸಾಕ್ಟ್ ಆಗಿ ಟೈಮ್ ಗೊತ್ತಿಲ್ಲ, ರಾಧಿಕಾ ಪಂಡಿತ್ ಅವ್ರದ್ದು. ಸೊ ಬಟ್ ಕುಂಡಲಿ ಗೊತ್ತಾಗುತ್ತೆ ಅಲ್ವಾ, ಜನ್ಮ ಜಾತಕ ಗೊತ್ತಾಗುತ್ತೆ. D1 ಸದ್ಯಕ್ಕೆ ಇಲ್ಲಿ ಬರ್ದಿರ್ತೀನಿ, ಮಿಕ್ಕಿದೆಲ್ಲ ನಾನು ಎಸ್ ಸರ್ದು ಮಾತ್ರನೇ ಅನಾಲಿಸಿಸ್ ಮಾಡ್ತೀನಿ. ಯಾಕೆ ಅಟ್ ಎ ಟೈಮ್ ಬ್ಯಾಡ್ ಟೈಮ್ ಶುರು ಆದಾಗ, ಸೊ ಅಟ್ಲೀಸ್ಟ್ ಹಸ್ಬೆಂಡ್ ಬ್ಯಾಡ್ ಟೈಮ್ ಇದ್ರೆ ವೈಫ್ದು ಗುಡ್ ಟೈಮ್ ಇರಬೇಕು, ವೈಫ್ದು ಗುಡ್ ಟೈಮ್ ಇದ್ರೆ ಹಸ್ಬೆಂಡ್ ಆದ್ರೂ ಬ್ಯಾಡ್ ಟೈಮ್ ಇದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಒಂದೇ ಸಾರಿ ಇಬ್ಬರದು ಬ್ಯಾಡ್ ಟೈಮ್ ಅಥವಾ ಬ್ಯಾಡ್ ದಶಗಳು ನಡೀತಾ ಇತ್ತು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ ತಗೊಳ್ಳಿ, ಬರೀ ಹಸ್ಬೆಂಡ್ ಅಂಡ್ ವೈಫ್ ಅಂತ ತಗೋಬೇಡಿ. ಸೊ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ ನೀವು ತಗೋಬಹುದು. ಅವಾಗ್ಲೂ ಕೂಡ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೆಲವರು ವೆರಿ ಸ್ಮಾರ್ಟ್, ಪ್ಲಾನೆಟ್ಗಿಂತ ಸ್ಮಾರ್ಟ್ ಕ್ವಶನ್ ಕೇಳ್ತೀರಾ. ದುಡ್ಡು ನಂದೇನೆ, ಹೆಸರು ಮಾತ್ರ ನಮ್ಮ ತಾಯಿದೋ ಅಥವಾ ನಮ್ಮ ಹೆಂಡತಿದೋ, ಇಲ್ಲ, ಆ ಥರ ವರ್ಕ್ ಆಗೋದಿಲ್ಲ. ಯಾರು ಇನ್ವೆಸ್ಟ್ ಮಾಡ್ತಾರೆ, ಸೊ ಯಾರಲ್ಲಿ ಕೂತಿರ್ತಾರೆ ಅಕೌಂಟ್ಸ್ ನೋಡ್ಕೊಳ್ಳೋದು, ಅವ್ರದ್ದೇನೆ ಇಂಪ್ಯಾಕ್ಟ್ ಆಗೋದು. ಬರೀ ಹೆಸರು, ಈಗ ತಾನೇ ಮಕ್ಳು ಹುಟ್ಟಿರ್ತಾರೆ, ಅವ್ರ ಹೆಸರು ಇಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ದಶ ನೀವೇ ನೋಡ್ಕೋಬೇಕು. ಸೊ ಇವ್ರದ್ದು ಡೀಟೇಲ್ಸ್ ಬಂದು ಮಾರ್ಚ್ 7, 1984. ಸೊ ಇದಕ್ಕೆ ಲಗ್ನ ಈ ತರ ಬರ್ತಾ ಇದೆ. ಸೊ ಬಟ್ ಟೈಮ್ ಗೊತ್ತಿಲ್ಲ, ಹಾಗಾಗಿ ಟೈಮ್ ನಾವಿಲ್ಲಿ ತಗೊಳ್ಳೋದು ಬೇಡ. ಸೊ ನಾವಿಲ್ಲಿ ಮೇಜರ್ ಆಗಿ ತಗೊಳ್ಳೋದು ಜನ್ಮ ಜಾತಕದ ಗ್ರಹಗಳ ಪರಿಸ್ಥಿತಿ. ಏನಕ್ಕೆ ಈ ಚಾರ್ಟು ನಾನು ಇಲ್ಲಿ ಬರೀತಿದ್ದೀನಿ ಅಂದ್ರೆ ನಿಮಗೊಂದು ಕ್ಲಾರಿಟಿ ಸಿಗ್ಲಿಕ್ಕೆ. ಸೊ ಅಷ್ಟೇನೆ, ಅದರ್ವೈಸ್ ನಥಿಂಗ್. ಓಕೆ, ಡನ್. ಈ ಚಾರ್ಟ್ ಪ್ರಕಾರ ಟೈಮ್ ಗೊತ್ತಿಲ್ಲದೆ ಇರೋದ್ರಿಂದ ಮೂನ್ ವೇರಿಯೇಷನ್ ಆಗಬಹುದು. ಸೊ ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಮೂನ್ ಬಂದು ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದೆ, ಬಟ್ ಪಾದಗಳು ವೇರಿಯೇಷನ್ ಆಗ್ಬೋದು. ಹಾಗಾಗಿ ಮೂನ್ ಮೇಷರಾಶಿ ಅಂತೂ ಫಿಕ್ಸ್, ಬಟ್ ನಕ್ಷತ್ರ ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲ ಮೀನ್ಸ್ ಬಿಕಾಸ್ ನಮ್ಗೆ ಟೈಮ್ ಗೊತ್ತಿಲ್ಲದೆ ಇರೋದ್ರಿಂದ ಸೊ ನಮಗೆ ಗೊತ್ತಿಲ್ಲ. ಡನ್. ಸೊ ಇವ್ರಿಗೆ ಯಾಕೆ ಇದು ಸ್ಕ್ರೀನೇ ಬರ್ತಾ ಇಲ್ಲ. ಓಕೆ, ಮರ್ಕಿರಿ ಕುಂಭರಾಶಿಯಲ್ಲಿ ಮರ್ಕಿರಿ ಇದೆ. ಸೊ ಮರ್ಕ್ಯುರಿ ಕಂಬಸ್ಟ್ ಅಲ್ಲೇ, ಮರ್ಕ್ಯುರಿ ಕಂಬಸ್ಟ್ ಅಂದ್ರೆ ಆಲ್ಮೋಸ್ಟ್ ಆಲ್ ಸನ್ ಅಲ್ಲೇ ಇರ್ತಾರೆ ಅಂತ ಅರ್ಥ. ನೆಕ್ಸ್ಟ್ ಮಕರ ರಾಶಿಯಲ್ಲಿ ಶುಕ್ರ, ಧನುರ್ ರಾಶಿಯಲ್ಲಿ ಗುರು, ಸ್ಕಾರ್ಪಿಯೋದಲ್ಲಿ ಕುಜ ಕೇತು ಇದೆ ಇವರಿಗೆ. ಸ್ಕಾರ್ಪಿಯೋದಲ್ಲಿ ಕುಜ ಮತ್ತೆ ಕೇತು, ಕುಜ 0 ಡಿಗ್ರಿ ಇದ್ದಾರೆ. ಸೊ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಸ್ಯಾಟ್ರನ್ ಎಕ್ಸಾಲ್ಟೇಷನ್ ಪ್ಲಸ್ ರೆಟ್ರೋಗ್ರೇಡ್. ಸ್ಯಾಟ್ರನ್ ಲಿಬಿರಾದಲ್ಲಿದ್ದಾರೆ, ಬರ್ತಾ ಇಲ್ವಾ? ಓಕೆ, ನೀವೇ ನೋಟ್ ಮಾಡ್ಕೊಳ್ಳಿ. ಸ್ಯಾಟ್ರನ್ ಲಿಬಿರಾದಲ್ಲಿದ್ದಾರೆ, ರಾಹು ಬಂದು ಟಾರಸ್ ಅಲ್ಲಿದ್ದಾರೆ. ಅದು ಬರ್ತಾನೆ ಇಲ್ಲ ಸ್ಕ್ರೀನ್. ಓಕೆ, ರಾಹು ಟಾರಸ್ ಅಲ್ಲಿದ್ದಾರೆ, ಸ್ಯಾಟ್ರನ್ ಒಂದು ಇಲ್ಲಿ ಮಿಸ್ ಆಗಿದೆ. ಏನಾದ್ರು ಸಿಕ್ಕರೆ ನಾನು ಇಲ್ಲಿ ನೋಟ್ ಮಾಡ್ತೀನಿ. ಓಕೆ, ಮಾರ್ಕ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ರಾಹು, ಲಿಬಿರಾ, ಸ್ಯಾಟ್ರನ್, ಸ್ಕಾರ್ಪಿಯೋ, ಸ್ಯಾಟ್ರನ್, ಲಿಬಿರಾ, ರೆಟ್ರೋಗ್ರೇಡ್. ಇದು ರಾಧಿಕಾ ಪಂಡಿತ್ ಅವ್ರದ್ದು ಚಾರ್ಟ್. ಅದು ಸರಿಯಾಗಿ ಬರ್ತಾ ಇಲ್ಲ, ಸ್ಕ್ರೀನ್ ಬರ್ತಾ ಇಲ್ಲ ಇಲ್ಲಿ, ಹಾಗಾಗಿ. ನೆಕ್ಸ್ಟ್ ಈ ಕಡೆ ನಾವು ಎಸ್ ಸರ್ದು ತಗೊಳ್ಳೋಣ. ಇವ್ರದ್ದು ಬರ್ತಾ ಇದೆ. ಸೊ ಇವ್ರದ್ದು ಡೀಟೇಲ್ಸ್ನ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ನೋಡಿ. ಅಂಡ್ ಯಶ್ ಸರ್ ಅವ್ರಿಗೆ ಈ ವರ್ಷ ನವೆಂಬರ್ ಆದ್ಮೇಲೆ ಚಂದ್ರ ಮಹಾದಶ ಪ್ರಾರಂಭ ಆಗ್ತಾ ಇದೆ. ನಾಟ್ ಈಸಿ ಆಕ್ಚುಲಿ. ಈಗೇನು ಅವ್ರದ್ದು ನೆಕ್ಸ್ಟ್ ಟಾಕ್ಸಿಕ್ ಮತ್ತೆ ರಾಮಾಯಣ ಏನ್ ಬರ್ತಾ ಇದೆ ಮೂವೀಸ್ ಅಲ್ವಾ,
ಇದ್ರಲ್ಲೂ ಕೂಡ ಮೇಲೆ ಮೇ ಬಿ ಫ್ರಂಟ್ ಲೈನಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಬೇರೆ, ರಿಯಾಲಿಟಿ ಬೇರೆ. ಈ ಬಾರಿ ಅವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಬನ್ನಿ ಇಲ್ಲಿ ಚಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪ್ಲಾನೆಟ್ಸ್ಗೆ ನೀವು ಹೀರೋನ ಹೀರೋಯಿನ್ವಾ ಅವ್ರಿಗೆ ಪ್ಲಾನೆಟ್ಸ್ಗೆ ಬೇಕಾಗಿಲ್ಲ. ಸೊ ಇವ್ರದ್ದು ಜಾನ್ 8, 1986, 12:50 ಹಾಸನ್ PM ಹಾಸನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಇವ್ರದ್ದು ಚಾರ್ಟ್ ಬರಿತೀನಿ ನೋಡಿ. ನಾನು ನವಾಂಶ ದಶಾಂಶ ಎಲ್ಲ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಬನ್ನಿ, ಮೇಷ ಲಗ್ನ, ಲಗ್ನದಲ್ಲೇ ರಾಹು, ಸಪ್ತಮದಲ್ಲಿ ಕುಜ ಮತ್ತೆ ಕೇತು, ಎಲ್ಲಿ ಲಿಬ್ರಾದಲ್ಲಿ ಕುಜ ಮತ್ತೆ ಕೇತು. ನೆಕ್ಸ್ಟ್ ಸ್ಕಾರ್ಪಿಯೋದಲ್ಲಿ ಸ್ಯಾಟ್ರನ್, ಮೂನ್, ಜ್ಯೇಷ್ಠ ನಕ್ಷತ್ರ, ಮೂನ್ 23°49 ಇದೆ. ನೆಕ್ಸ್ಟ್ ಜುಪಿಟರ್ ಕಂಬಸ್ಟು ಮತ್ತೆ ಜುಪಿಟರ್ ನೀಚ, 12ನೇ ಮನೆ ಮಾಂದಿ ಇದೆ. ಇಟ್ಸ್ ಓಕೆ, ಅದೇನು ಪರವಾಗಿಲ್ಲ. ನೆಕ್ಸ್ಟ್ 9th ಹೌಸಲ್ಲಿ ಯಾರ್ಯಾರಿದ್ದಾರೆ ನೋಡಿ, ಮರ್ಕ್ಯುರಿ, ಸನ್, ವೀನಸ್. ಬಟ್ ವೀನಸ್ ಕಂಬಸ್ಟ್ ಆಗಿದ್ದಾರೆ, 21° ಇದೆ. ಓಕೆನಾ? ಇದು ಚಾರ್ಟ್ D9 ತಗೊಂಡಿದ್ದೀನಿ. ಈಗ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ನೀವೇನಾದ್ರೂ ಅವ್ರ ಎಲ್ಲರೂ ಆಲ್ಮೋಸ್ಟ್ ಆಲ್ ಕರ್ನಾಟಕದವರು, ಇಂಡಿಯಾದವರೇ ಫ್ಯಾನ್ ಇದ್ದಾರೆ. ನಮ್ಮ ಕರ್ನಾಟಕದವರಲ್ವ, ನಾವು ಡೆಫಿನೆಟ್ಲಿ ಅವ್ರಿಗೆ, ಅವರ ಪಾತ್ರಕ್ಕೆ ಅಭಿಮಾನ ಇದ್ದೇ ಇರುತ್ತೆ. ಮೊದಲನೇದಾಗಿ ವೃಶ್ಚಿಕ ರಾಶಿದು ಸ್ವಲ್ಪ ಪಾಯಿಂಟ್ಸ್ ತಗೊಳ್ಳೋಣ. ಯಾರ್ಯಾರು ವೃಶ್ಚಿಕ ರಾಶಿ ಇದ್ದೀರಾ, ವೆರಿ ಸಿಂಪಲ್. ಹೈಯೆಸ್ಟ್ ಫಿಕ್ಸ್ಡ್ ಮೈಂಡ್ ಒಂದ್ ಸಾರಿ ಫಿಕ್ಸ್ ಆದ್ರೆ ನೀವ್ ಯಾರು ಏನೇ ಹೇಳಿ ಅವ್ರು ಕೇಳೋದಿಲ್ಲ, ಅಥವಾ ಅವ್ರದ್ದು ಅಷ್ಟು ಬೇಗ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಫಿಕ್ಸ್ಡ್ ಸೈನ್ ಅಲ್ವಾ, ಹಾಗಾಗಿ. ಹೌದು, ಚಂದ್ರ ನೀಚ, ಅದರ ಅರ್ಥ ಅರ್ಲಿ ಏಜ್ ತುಂಬಾ ಕಷ್ಟ ಇರುತ್ತೆ. ಇವನ್ ಅವರು ಎಷ್ಟು ಕಷ್ಟಪಟ್ಟು ಈ ಪೊಸಿಷನ್ಗೆ ಬಂದಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ, ಹಾಗಾಗಿ ಥಿಯರಿ ಹೇಳೋದು ಬೇಡ. ಬಟ್ ತುಂಬಾ ಹಾರ್ಡ್ ವರ್ಕ್, ತುಂಬಾ ಸ್ಟ್ರಗಲ್ಸ್, ತುಂಬಾ ಇನ್ಸಲ್ಟ್ ಇಂದಾನೆ ಇಲ್ಲಿ ಬಂದಿರ್ತಾರೆ. ಅವ್ರೊಬ್ರೇ ಅಲ್ಲ, ವೃಶ್ಚಿಕ ರಾಶಿ ಯಾರೇ ಇದ್ರೂನು ನೀವೆಲ್ಲರೂ ಕೂಡ ಸ್ಟ್ರಗಲ್ ಇಂದಾನೆ ಬಂದಿರ್ತೀರ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಸ್ಟ್ರಗಲ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನ ಫಸ್ಟ್ ನೋಡಿ, ಮೇಷ ಲಗ್ನ, ದ ಸ್ಪೀಡ್, ಎನರ್ಜಿ, ಹೈಪರ್ ಆಕ್ಟಿವಿಟಿ, ದಟ್ ಕಾನ್ಫಿಡೆಂಟ್ ಲೆವೆಲ್. ಸೊ ನೀವೇನು ಅವ್ರದ್ದು ಗಮನಿಸಿರ್ತೀರ ಅಲ್ವಾ, ಹಾಗಾಗಿ. ಅಂಡ್ 2ನೇದೇನು ಅಂತ ಹೇಳಿದ್ರೆ, ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ, ಸಪ್ತಮದಲ್ಲೇನೋ ಕೂತಿದ್ದಾರೆ, ಓಕೆ. ಬಟ್ ಯಾರ ಜೊತೆ ಕೂತಿದ್ದಾರೆ, ಅಷ್ಟಮಾಧಿಪತಿ ಜೊತೆ ಕೂತಿದ್ದಾರೆ. ಮತ್ತೆ ಕಾಂಬಿನೇಷನ್ ಏನ್ ಬಂದಿದೆ, ಕುಜ ಕೇತು. ಸೊ ಅದರರ್ಥ ಪಬ್ಲಿಕ್ ಅಲ್ಲಿ ಇವ್ರು ಯಾವ ತರ ಕಾಣಿಸ್ತಾರೆ, ಆಪೋಸಿಟ್ ಪರ್ಸನ್ಗೆ ರಫ್, ಟಫ್, ಅಥವಾ ಸ್ವಲ್ಪ ತುಂಬಾ ರ್ಯಾಶ್, ಈ ತರ ಕೂಡ ಇವರು ನಿಮಗೆ ಕಾಣಿಸಬಹುದು. ಸೊ ಒಂದೇ ಆಂಗಲ್, ಯಾವ್ದೋ ಮೂವಿದು ನೀವು ತಗೋಬೇಡಿ, ರಿಯಲ್ ಲೈಫು ಅಥವಾ ಈ ಜಾತಕನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅನ್ನೋದು ಕೂಡ ನೀವು ತಗೊಳ್ಳಿ. ಅಂಡ್ 2ನೇದು ಕುಜನ ಅಷ್ಟಮ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಮಾತ್ ಯಾವಾಗ್ಲೂನು ದಟ್ ಫಸಕ್ ಅಂತ ಹೇಳಿದ್ರೆ ಶಾರ್ಪ್ ತರ ಇರುತ್ತೆ, ಅಥವಾ ಆ ಎಸ್ ಆರ್ ನೋ ಅನ್ನೋ ತರನೇ, ಅಥವಾ ಸ್ವಲ್ಪ ರಫ್ ಆಗಿರುತ್ತೆ, ಅಥವಾ ಸ್ವಲ್ಪ ಹಾರ್ಡ್ ಅಲ್ಲಿ ಇರಬಹುದು. ಬಿಕಾಸ್ ಜುಪಿಟರ್ ಆಸ್ಪೆಕ್ಟ್ ಕೂಡ ಇದೆ, ಹಾಗಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಟೋನ್ ರಶ್ ಆಗಿದ್ರು, ರಫ್ ಆಗಿದ್ರು ಇನ್ಸೈಡ್. ಸೊ ಬಿಕಾಸ್ ಜುಪಿಟರ್ ಇವಂದೋ ನೀಚ ಆದ್ರೂ ಪರವಾಗಿಲ್ಲ, ಸೆಕೆಂಡ್ ಹೌಸ್ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಆದ್ರೂ ಅವ್ರ ಮಾತು ಜೋರೆ. ಸೊ ಯಾಕೆಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಆಸ್ಪೆಕ್ಟ್. ಓಕೆನಾ? 2ನೇದು, ಲಗ್ನಾಧಿಪತಿ ಅಷ್ಟಮದಲ್ಲಿ ಅಥವಾ ಅಷ್ಟಮಾಧಿಪತಿ ಜೊತೆ ಕೂತಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾವಾಗ, ಏಜಸ್ ವೈಸ್ ಇರುತ್ತೆ. ಬಟ್ ಡೆಸ್ಪಾಸಿಟರ್ ಎಲ್ಲಿ ಕೂತಿದ್ದಾರೆ ಕೂಡ ಪಾಯಿಂಟ್ ಆಗುತ್ತೆ. ಡೆಸ್ಪಾಸಿಟರ್ 9ನೇ ಮನೇಲಿ ಕೂತಿರೋದ್ರಿಂದಾನೇ ಇವ್ರದ್ದು ಮದುವೆ ಸಕ್ಸಸ್ ಆಗಿರೋದಾಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಅಥವಾ ಇವ್ರದ್ದು ಲೈಫು ಹಂತ ಹಂತವಾಗಿ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗಿರೋದು. ಯಶ್ ಅಂತ ಹೆಸರಿಟ್ಕೊಂಡು ಅವ್ರೇನು ಹೆಸರಿಂದ ಕ್ಲಿಕ್ ಆಗ್ಲಿಲ್ಲ, ಬಟ್ ಅದು ಸಪೋರ್ಟ್ ಮಾಡಿದೆ ಅವ್ರಿಗೆ. ಸೂರ್ಯ ದಶನೇ ಇತ್ತಲ್ವಾ, ಈಗ ಈ 7 ವರ್ಷ ಅದಕ್ಕೆ ಹಿಂದೆ ಇದ್ದಿದ್ದ ದಶ ಸಪೋರ್ಟ್ ಮಾಡಿದೆ. ಅವರು ಕೂಡ ಶುಕ್ರ ಮಹಾದಶದಲ್ಲಿ ತುಂಬಾ ಸ್ಟ್ರಗಲ್ ಅನ್ನ ಪಟ್ಟೆನೆ ಬಂದಿರೋದು. ಶುಕ್ರ ದಶ, ಶನಿ ಅಂತರ್ದಶ, ಸೊ ರಾಮಾಚಾರಿ ಆ ಪೀರಿಯಡ್, ಆ ಹಿಂದೆ ಮುಂದೆ ಅವರು ಕ್ಲಿಕ್ ಆಗಿರೋದು ಹೋಗಾಗಿ. ಯಾಕಂತ ಹೇಳಿದ್ರೆ ನವಾಂಶದಲ್ಲಿ ಶನಿ ವೆಲ್ ಪ್ಲೇಸ್ ಅಲ್ಲಿ ಇರೋದ್ರಿಂದ. ಅಂಡ್ ನೀವು ಕೇಳ್ಬೋದು, ಅಷ್ಟಮದಲ್ಲಿ ಶನಿ ಒಳ್ಳೇದಾ ಅಂತ ಹೇಳಿ. ಹೌದು, ಅಷ್ಟಮಕ್ಕೆ ಕಾರಣನೇ ಶನಿ, ಹಾಗಾಗಿ ಅಷ್ಟಮದಲ್ಲಿ ಶನಿ ಗುಡ್ಡೇನೆ. ಬಟ್ ಡೆಸ್ಪಾಸಿಟರ್ ಇನ್ ಕೇಂದ್ರ ಅಲ್ವಾ, ಸೊ ಹಾಗಾಗಿ ಅಷ್ಟಮದಲ್ಲಿ ಶನಿ ಕೂತ್ರೆ ಲಾಂಗ್ ಆಯುಷ್ ಸಿಗುತ್ತೆ. ಯಾರಿಗೆ ಸಿಗುತ್ತೆ, ಅವ್ರ ಜೊತೆ ಕೂತಿರೋರ್ಗೆ, ಮತ್ತೆ ಲಗ್ನದಲ್ಲಿ ಅವ್ರಿಗೆ, ಅವ್ರಿಗೂ ಕೂಡ ಲಾಂಗ್ ಆಯುಷ್ ಸಿಗುತ್ತೆ. ಹಾಗಾಗಿ
ನೆಕ್ಸ್ಟ್ ಈಗ ಈಗ ಪ್ರೆಸೆಂಟ್ ಸಿನಾರಿಯೋ ನೋಡೋಣ. ಬರೀ ಯಶ್ ಸರ್ದು ಜಾತಕ ತಗೊಂಡ್ಬಿಟ್ಟು ಲಕ್ಷ್ಮೀನಾರಾಯಣ ಯೋಗ ಇದೆ, ಬುಧ ಶುಕ್ರ ಜೊತೆಯಲ್ಲಿದೆ, ಅದಕ್ಕೆ ಲಕ್ಷ್ಮೀನಾರಾಯಣ ಬರೀ ಹೆಂಡತಿಯಿಂದ ಗುಡ್ಡು ಬ್ಯಾಡು ಸೊ ಈ ತರ ಬರೀ ಥಿಯರಿ ಹೇಳ್ತಾರಲ್ವಾ, ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಬರೀ ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ಅವ್ರು ಕ್ಲಿಕ್ ಆಗಿಲ್ಲ. ಅದು ಕೂತಿರುವ ಮನೆ ಧನುರ್ಮನೆ ಆಗಿರೋದ್ರಿಂದ ಬರುವಂತ ಹೆಂಡತಿ ಹೈಲಿ ನಾಲೆಡ್ಜಬಲ್, ಅಥವಾ ಅವ್ರು ಓದಿರೋ ಸ್ಕೂಲು ಕಾಲೇಜಸ್. ಆಕ್ಚುಲಿ ರಾಧಿಕಾ ಪಂಡಿತ್ ಮೇಡಮ್ ಓದಿರೋದು ಮಲ್ಲೇಶ್ವರಂ ಕ್ಲೂನಿ ಕಾನ್ವೆಂಟ್ ಅಲ್ಲಿ. ಸೊ ಏನಕ್ಕೆ ಪಾಯಿಂಟ್ ಹೇಳ್ತಿದ್ದೀನಿ ಅಂದ್ರೆ, ಮಲ್ಲೇಶ್ವರಂ ಕ್ಲೂನಿ ಕಾನ್ವೆಂಟ್ಗೂ ನನಗೂ ಕನೆಕ್ಟಿವಿಟಿ ಇದೆ. ಅದಕ್ಕೆ ಅಲ್ಲಿರುವಂತಹ ಎನರ್ಜಿ, ಅಷ್ಟೊಂದು ಹೈ ಎನರ್ಜಿ ಮಕ್ಕಳು ಎಷ್ಟು ಸೆಲ್ಫ್ ಟ್ಯಾಲೆಂಟೆಡ್ ಅಥವಾ ಸೆಲ್ಫ್ ಓರಿಯೆಂಟೆಡ್ ಅಥವಾ ಪಬ್ಲಿಕ್ ಹೆಲ್ಪಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಇವ್ರಿಗೆ ಬಂದಿರೋ ಹೆಂಡತಿ ಅಲ್ಲಿ ಓದಿರೋದು ಕೂಡಾನು, ಅದು ಕೂಡಾನು ಇವ್ರಿಗೆ ಲಕ್ ಅಂತಾನೆ ಹೇಳ್ಬೋದು, 9th house ಅಲ್ಲಿ ಇರೋದ್ರಿಂದ. ಪ್ಲಸ್ ಅವರು 3rd and 6th ಲಾರ್ಡ್ ಅಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಸೊ ಅವರು ಕೂಡ ಇವ್ರಿಗೆ ಬರೋರು ಮೀಡಿಯಾ ರಿಲೇಟೆಡ್, ಟೀಚಿಂಗ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್, ಸೊ ಅಕೌಂಟ್ಸ್ ರಿಲೇಟೆಡ್ ಇರುವಂತಹ ವ್ಯಕ್ತಿ ಕೂಡ ಆಗಿರ್ತಾರೆ. ಹಾಗಾಗಿ ಅದ್ರ ಜೊತೆಗೆ ಲವ್ ಮ್ಯಾರೇಜ್ ಸಕ್ಸಸ್ ಆಗಕ್ಕೆ ಕಾರಣ 5th and 9th ಕನೆಕ್ಟಿವಿಟಿ ಇದೆ. ಅದಕ್ಕೋಸ್ಕರ ಈಗ ನಾವು ಮದ್ವೆದು ಅಥವಾ ಅವ್ರ ಹೆಂಡ್ತಿದು ಅದೆಲ್ಲ ಬೇಡ. ಸೊ ಈಗ ಈ ವ್ಯಕ್ತಿಗೆ 7th house ಅಲ್ಲಿ ಕುಜಕೇತು ಇದೆ ತಾನೆ. ಯಾಕೆ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬರೀ 7th house D1 ನೋಡಿ ಡಿಸೈಡ್ ಮಾಡಬೇಡಿ, D9 ನೋಡಿ ಅಂತ ತುಂಬಾ ಸರಿ ಹೇಳ್ತಾ ಇರ್ತೀನಿ. ಈಗ ಎಚ್ ಸರ್ ಅಲ್ದೆ ಆ ಡೇಟ್ ಅಲ್ಲಿ ಹುಟ್ಟಿರೋರು ತುಂಬಾ ಜನ ಇದ್ದೀರಾ. ನಿಮ್ಗೆ ಯಾರಾದ್ರೂ ಮದ್ವೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಜಾತಕ ತಗೊಂಡು ಹೋಗ್ತೀರಾ. ಏನ್ ಹೇಳ್ತಾರೆ, 7th house ಅಲ್ಲಿ ಕುಜ ದೋಷ ಇದೆ, ಕುಜಕೇತು ಇದೆ, ಸೊ ಮ್ಯಾರೇಜ್ ಮಾಡಕ್ ಆಗಲ್ಲ, ಈ ತರ ಹೇಳ್ತಾರಲ್ಲ. ನೀವಿಬ್ರ ಅಭಿಮಾನಿಗಳು ಯಾರು ಪುರೋಹಿತರಾಗಿದ್ರೆ ಅಥವಾ ನೀವು ಯಾರು ಮದ್ವೆ ಆಗೋರು ಆಗಿದ್ರೆ ನೋಡಿ, ಅವ್ರಿಗೂ ಕುಜಕೇತು ಇದೆ ತಾನೆ 7th house ಅಲ್ಲಿ. 7th house ಲಾರ್ಡ್ ಒಳ್ಳೆ ಪ್ಲೇಸ್ ಅಲ್ಲಿ ಇದೆ, ನಿಮಗೂ 7th ಲಾರ್ಡ್ D9 ಅಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರೆ D1 ಈ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ವೈಫು ಜೋರ್ ಇರ್ತಾರೆ ಅಂತ ಅರ್ಥ. ಆದ್ರೆ ಅದು ನ್ಯಾಚುರಲ್ 7th house ಅಲ್ವಾ, ಹಾಗಾಗಿ ಅಲ್ಲಿ ಕುಜ ಕೂಡ ಏನಾಗ್ತಾರೆ ಮಾರಕ, ಅಥವಾ 2nd and 7th house ನಾವು ಮಾರಕ ತಗೊಳ್ಳೋದ್ರಿಂದ ಅಂಡ್ ಕುಜ ಕೂಡ ಅಲ್ಲಿ ಅಷ್ಟೊಂದು ಪವರ್ಫುಲ್ ಸೊ ಇರ್ಲಿಕ್ಕೆ ಆಗಲ್ಲ. ಬಟ್ ಇಬ್ರುನು ಸೊ ಕುಜನ 2 ಪಟ್ಟು ಕೇತು ಇಬ್ರು ಅಲ್ಲೇ ಇದ್ದಾರೆ, 8th ಲಾರ್ಡ್ ಜೊತೆ ಇದ್ದಾರೆ. ಸೊ ಮದ್ವೆ ಆದ್ಮೇಲೆ ಸಡನ್ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ, ಒಳ್ಳೆ ರೀತಿ. ಬರೀ ಮದ್ವೆ ತಗೋಬೇಡಿ, ಅವ್ರು ಇವ್ರ ಲೈಫಲ್ಲಿ ಯಾವಾಗ ಎಂಟ್ರಿ ಕೊಟ್ರು ಅವಾಗ್ಲೇನೆ ಇವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ. ಪ್ಲಸ್ ಇವ್ರಿಗೆ ಇಲ್ಲಿ ದಶ ಫೇವರಬಲ್ ಆಗಿರುತ್ತೆ. ಸೂರ್ಯ ದಶ ಇವ್ರಿಗೆ ತುಂಬಾನೇ ಹೆಲ್ಪ್ ಆಯ್ತು ಕಂಪೇರಿಂಗ್ ಟು ಶುಕ್ರ. ಯಾರಿಗೆ? ಎಸ್ ಸರ್ಗೆ. ಬಿಕಾಸ್ 5th ಲಾರ್ಡ್ ದಶ ಅಲ್ವಾ, ನೇಮ್ ಫೇಮ್. ಸಿ ಲಗ್ನಾಧಿಪತಿ ಪಂಚಮದಲ್ಲಿದ್ರೂನು ನೇಮ್ ಫೇಮ್ ಬರುತ್ತೆ, ಪಂಚಮಾಧಿಪತಿ ಲಗ್ನದಲ್ಲಿದ್ರು ನೇಮ್ ಫೇಮ್ ಬರುತ್ತೆ, ನೋಡಿದ್ರು ನೇಮ್ ಫೇಮ್ ಬರುತ್ತೆ. ಸಿ ಇಲ್ಲಿ ನೋಡಿ, ಇಲ್ಲಿ 5th ಲಾರ್ಡ್ ಯಾರು? ಸೂರ್ಯ. ಎಲ್ಲಿ ನೋಡ್ತಾ ಇದ್ದಾರೆ? ಟ್ರೈನ್ ಅಲ್ಲಿ ಲಗ್ನ ನೋಡ್ತಾ ಇದ್ದಾರೆ, 5th house ನೋಡ್ತಾ ಇದ್ದಾರೆ. ಸೊ ಈ ಸೂರ್ಯ ಮಹಾದಶದಲ್ಲಿ, ಸೊ ಅದು KGF ಮೂವಿ ಆದ್ಮೇಲೆ ಇನ್ನು ಸೊ ನಿಮ್ಗೆ ಗೊತ್ತಲ್ವಾ, ಹಾಗಾಗಿ ತುಂಬಾ ಬಿಕಾಸ್ ನವಾಂಶದಲ್ಲಿ ಸ್ಕಾರ್ಪಿಯೋ ಸನ್ ಇದ್ದಾರೆ ಅವ್ರಿಗೆ. ಹಾಗಾಗಿ ಅಂಡ್ KGF ಮೂವಿ ಎಲ್ಲಾನು ಬರೀ ಅಂಡರ್ ವರ್ಲ್ಡ್ ಅಥವಾ ಮೈನಿಂಗ್ ಅಥವಾ ಸೊ ಇದೇ ರಿಲೇಟೆಡ್ ಮೂವಿ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಬರೀ ಹೆಸರಿಂದ ಬಂದಿಲ್ಲ, ಅವ್ರ ಹಾರ್ಡ್ ವರ್ಕು, ಅವ್ರ ದಶ ಮತ್ತೆ ಅವರ ಒಂದು ಸೊ ಕ್ರಿಯೇಟಿವಿಟಿ ಕೂಡ ಅವ್ರಿಗೆ ಹೆಲ್ಪ್ ಮಾಡಿದೆ 5th house ದಶ ನಡೀತಾ ಇತ್ತಲ್ಲ, ಹಾಗಾಗಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಗುರು ಕಂಬಸ್ಟು ಮತ್ತೆ ನೀಚ, ಇದೊಂದೇ ಪ್ರಾಬ್ಲಮ್ಮು. ಸೊ ಇದೊಂಚೂರು ಅವರು ಮೋಸ್ಟ್ಲಿ ಅವ್ರ ಅಸ್ಟ್ರಾಲಜರ್ಸ್ ಯಾರಾದ್ರು ಅವ್ರಿಗೆ ಗೈಡ್ ಮಾಡಿರ್ತಾರೆ, ಬಟ್ ಎಕ್ಸಾಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಇದೊಂದನ್ನ ಇವರು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಫ್ಯೂಚರ್ ಅಲ್ಲಿ. ಯಾಕೆಂದ್ರೆ ಮುಂದೆ ಬರೋ ದಶಗಳು ಸ್ವಲ್ಪ ಫೇವರಬಲ್ ಇಲ್ಲ ಎಸ್ ಸರ್ ಅವ್ರಿಗೆ. ಸೊ ಹಾಗಾಗಿ ಇದು D1. ಸೊ ಈಗ ಅವ್ರದ್ದು ಟಾಕ್ಸಿಕ್ ಮತ್ತೆ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಮೂವಿ, ಇದು ಹೇಗಿರುತ್ತೆ ಅಂತ ನೋಡಿದ್ರೆ, ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 12ನೇ ತಾರೀಕು ಆದ್ಮೇಲೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಯಾರಿಗೆ? ಎಸ್ ಸರ್ ಅವ್ರಿಗೆ. ಸೊ ದಶ ಯಾಕೆ ಅಂತ ಹೇಳಿದ್ರೆ, ಚಂದ್ರ ಮಹಾದಶ ಪ್ರಾರಂಭ ಆಗ್ತಾ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಚಂದ್ರ ಅಷ್ಟಮದಲ್ಲಿದೆ. ಹಾಗಾಗಿ ಸೊ ಮೋಸ್ಟ್ಲಿ ಈಗ ಏನೇನ್ ಈ ದಶದಲ್ಲಿ ಇವ್ರು ಏನೇನ್ ಫೇಸ್ ಮಾಡಬಹುದು ಅದು ಒಂದು ಪಾಯಿಂಟ್ ನೋಡೋಣ. ಎರಡನೇದು, ನೆಕ್ಸ್ಟ್ ಇಯರ್ ಜೂನ್ ಆದ್ಮೇಲೆ ಯಾವಾಗ ಶನಿ ಮೇಷಕ್ಕೆ ಪ್ರವೇಶ ಆಗ್ತಾರೋ, ಇಲ್ಲಿ ಅವರ ಹೆಂಡತಿಗೂ ಸಾಡೆ ಸಾತಿ. ಈ ಸಾಡೆ ಸಾತಿಗಿಂತನೂ ಸೊ ಎಕ್ಸಾಕ್ಟ್ ಆಗಿ ಚಂದ್ರನ ಡಿಗ್ರಿ ಶನಿ ಬಂದಾಗ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಸೊ ಇವ್ರಿಗೆ ಚಂದ್ರ ದಶ, ಯಾವುದೇ ದಶ ಪ್ರಾರಂಭ ಆಗೋಕ್ ಮುಂಚೆ 6 ಮಂತ್ಗೆನೆ ನಮ್ಗೆ ರಿಸಲ್ಟ್ ಶುರು ಆಗುತ್ತೆ. ಬಟ್ ಈಗೇನ್ ಮೀಡಿಯಾದಲ್ಲಿ ನ್ಯೂಸ್ ಅಲ್ಲಿ ನೀವು ನೋಡ್ತಿದ್ದೀರಾ, ಮೂವಿ ಹಿಟ್ ಆಯ್ತು ಇದೊಂದು ಸೈಡ್ಗೆ ತಗೊಳ್ಳೋದಾದ್ರೆ, ಯಶ್ ಸರ್ ಅವರು ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಅದು ನಿಮ್ಗೆ ಮೋಸ್ಟ್ಲಿ ಅವ್ರ ಸರೌಂಡಿಂಗ್ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ, ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅಂಡ್ ಲಗ್ನದಲ್ಲಿ ರಾಹು ಇರೋರು, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಲಗ್ನದಲ್ಲಿ ರಾಹು ಇದ್ರೆ ನಾನ್ ಪಬ್ಲಿಕ್ಗೆ ಅಟ್ರಾಕ್ಟ್ ಆಗ್ತೀನಿ, ಎಲ್ಲೋದ್ರು ಕೂತ್ರು ಅಟ್ರಾಕ್ಟ್ ಆಗ್ತೀನಿ.
ಸೆವೆಂತ್ ಹೌಸ್ ಅಲ್ಲಿ ರಾಹು ಇರೋರ್ಗೆ ನೀವು ಪಬ್ಲಿಕ್ಗೆ ಅಟ್ರಾಕ್ಟ್ ಆಗ್ತೀರಾ. ಅರ್ಥ ಆಯ್ತಲ್ಲ? ಅಂದ್ರೆ ಪಬ್ಲಿಕ್ ನಿಮ್ಗೆ ಅಟ್ರಾಕ್ಟ್ ಆಪೋಸಿಟ್ ತಗೊಳ್ಳಿ. ಲಗ್ನದಲ್ಲಿ ರಾಹು ಇತ್ತ, ನೀವೆಲ್ಲೋದ್ರೂ ಫೇಮಸ್ ಕೂತ್ರು ನಿಂತ್ರು ನಿಮ್ದೇ ನ್ಯೂಸ್. ಸೆವೆಂತ್ ಹೌಸ್ ಅಲ್ಲಿ ಇತ್ತಾ, ಸೊ ನೀವು ಪಬ್ಲಿಕ್ಗೆ ಅಟ್ರಾಕ್ಟ್ ಆಗ್ತೀರಾ. ಅಂದ್ರೆ ಪಬ್ಲಿಕ್ ಅಲ್ಲಿ ಒಬ್ರು ಯಾರದೋ ಬಿಸ್ನೆಸ್ ಪಾರ್ಟ್ನರ ಅಥವಾ ಕ್ರಶ್, ಸೊ ಈ ತರ ಹೋಗುತ್ತೆ. ಹಾಗಾಗಿ ಇವ್ರಿಗೆ ಲಗ್ನದಲ್ಲೇ ರಾಹು ಇರೋದ್ರಿಂದ ಡೆಫಿನೆಟ್ಲಿ ಕನ್ಫ್ಯೂಷನ್ ಮೈಂಡ್ ಇದ್ದೇ ಇರುತ್ತೆ. ಆದ್ರೆ ಫಿಕ್ಸ್ಡ್ ಮೂನ್ ಇರೋದ್ರಿಂದ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇನೆ. ಬಟ್ ಆದ್ರೆ ಇದೆ. ಸೊ ಕಾರಣ ಲಗ್ನ ಲಾರ್ಡ್ ಸ್ಟ್ರಾಂಗ್ ಇರೋದ್ರಿಂದ, ಕೇಂದ್ರದಲ್ಲಿರೋದ್ರಿಂದ 1, 4, 7, 10 ಕೇಂದ್ರ ತಗೋತೀವಲ್ಲ, ಹಾಗಾಗಿ. ಅಗೈನ್ ಕುಜನದ ಲಗ್ನಾಧಿಪತಿ ದೃಷ್ಟಿ 10ನೇ ಮನೆ ಮೇಲೆ ಕೂಡ ಬಿದ್ದಿದೆ ಇವರಿಗೆ. ಸೊ ಗುರು ಮತ್ತೆ ಕುಜನ ಕನೆಕ್ಟಿವಿಟಿ ಕೂಡ ಬರುತ್ತೆ. ಸೊ ಕುಜನ 4th ಆಸ್ಪೆಕ್ಟ್ ಇಟ್ ವಿಲ್ ಪ್ರೊಟೆಕ್ಟ್ ಏನು ಪಬ್ಲಿಕ್ ಅಲ್ಲಿ ನಮ್ಮ ಇಮ್ಯಾಜ್ ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. 4th ಆಸ್ಪೆಕ್ಟ್ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡೋದ್ರಿಂದ. ಬಟ್ ಈಗ ಅವ್ರದ್ದೇನು 2 ಮೂವಿ ಇದೆ, ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಡೆಫಿನೆಟ್ಲಿ ಲಾಸ್ ತೋರಿಸ್ತಾ ಇದೆ. 10 ವರ್ಷ ಚಂದ್ರ ಮಹಾದಶ ಇರೋದ್ರಿಂದ ಇಲ್ಲಿ ಅವ್ರಿಗೆ ನೆಕ್ಸ್ಟ್ 2.5 ಇಯರ್ಸ್ ಕಂಪ್ಲೀಟ್ ಆಗಿ ಟೈಮ್ ಸರಿ ಇಲ್ಲ. ಸ್ವಲ್ಪ ಗ್ರಾಫ್ ತುಂಬಾನೇ ಕೆಳಗೆ ಹೋಗ್ತಾ ಇದೆ. ಮೂವಿ ಹಿಟ್ ಆಗಿದ್ರೂನು, ಹಣ ಬಂದ್ರೂನು, ಬಟ್ ಇವ್ರಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನೋಡೋಣ. ಫಸ್ಟ್ ಆಫ್ ಆಲ್ ಚಂದ್ರ ಎಲ್ಲಿ ಕೂತಿದ್ದಾರೆ? ಸ್ಕಾರ್ಪಿಯೋ. ಸೊ ಸ್ಕಾರ್ಪಿಯೋ ಮೂನ್ ಅಂತ ಹೇಳಿದ್ರೆ 4th ಲಾರ್ಡ್ ಅವ್ರಿಗೆ ಅಷ್ಟಮದಲ್ಲಿ ಕೂತಿದಾರಲ್ವಾ, ಸಮಾಜದಲ್ಲಿ ಸಡನ್ ಆಗಿ ಇವ್ರಿಗೆ ಮೈನಸ್ ನೇಮ್ ಫೇಮ್ ಬರುವಂತಹ ಸಾಧ್ಯತೆ. ಈಗ ಆಲ್ರೆಡಿ ಕೆಲವರು ಅದನ್ನ ಎಕ್ಸ್‌ಪ್ರೆಸ್ ಮಾಡದೇ ಇರಬಹುದು ಫ್ರಂಟ್ ರೋಲ್ ಅಲ್ಲಿ, ಬಟ್ ಬಿಹೈಂಡ್ ಅಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಹಿತಶತ್ರುಗಳು ಅಥವಾ ಶತ್ರುಗಳು ಅಥವಾ ಅವ್ರ ಮೇಲೆ ಬ್ಯಾಡ್ ನೇಮ್ ಫೇಮ್ ಕ್ರಿಯೇಟ್ ಮಾಡೋರು ಆಲ್ರೆಡಿ ರೆಡಿ ಇದ್ದಾರೆ. ಇಲ್ಲಿ ಟೈಮ್ ಬೇರೆ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಈಗಿದು ಆಕ್ಟಿವೇಟ್ ಆಗುತ್ತೆ. ಯಾರು ಊಹೆ ಮಾಡ್ಲಿಕ್ಕಾಗದೇ ಇರುವಷ್ಟು ಈ ವರ್ಷ ಡಿಸೆಂಬರ್ ಹಿಂದೆ ಮುಂದೆ ಅದೇ ಹೇಳಿದ್ನಲ್ವಾ, ಸೊ ನೆಕ್ಸ್ಟ್ ಸೆಪ್ಟೆಂಬರ್ 12ನೇ ತಾರೀಕಿಂದಾನೇ ಶುರು ಆಗ್ಬಿಡುತ್ತೆ ಇವ್ರಿಗೆ ಆಕ್ಚುಲಿ. ಬಟ್ ಇಲ್ಲಿ ಸಡನ್ ಆಗಿ ನೇಮ್ ಫೇಮ್ ಡಿಸ್ಟರ್ಬೆನ್ಸ್ ಅಂತಾನು ತೋರಿಸ್ತಾ ಇದೆ. ಅಂಡ್ ಎರಡನೇದು, ಇವರ ಬಿಸ್ನೆಸ್ ಪಾರ್ಟ್ನರ್, ಮ್ಯಾರೇಜ್ ಪಾರ್ಟ್ನರ್ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಚೀಟಿಂಗ್. ಮೇ ಬಿ ಇವ್ರದ್ದು ಅಕೌಂಟ್ಸ್ ನೋಡ್ಕೊಳ್ಳೋರಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು. ಈಗ ಮ್ಯಾನೇಜರ್ ವಿಡಿಯೋ ನೋಡಿ, ಮ್ಯಾನೇಜರ್ ಕಡೆಯಿಂದ ಯಾರಾದ್ರೂ ವಿಡಿಯೋ ನೋಡಿದ್ರೆ ನನಗೆ ಅವರು ಹೇಳ್ತಾರೆ. ಸೊ ಬಟ್ ಚೀಟಿಂಗ್ ಅಂತೂ ತೋರಿಸ್ತಾ ಇರೋದು ಕ್ಲಿಯರ್ ಆಗಿದೆ. ಎಸ್, ಮ್ಯಾನೇಜರ್ ಕಡೆಯಿಂದ ಆಗಿರ್ಬೋದು, ಅವ್ರದ್ದು ಅಕೌಂಟ್ ರಿಲೇಟೆಡ್ ಆಗಿರಬಹುದು, ಫಂಡ್ ಮನಿ ಅಲ್ವಾ, ಹಣ. ಸೊ ಮೂನಿತ ಕಾರಕ ಫಾರ್ ಮನಿ ಆಲ್ಸೋ, ಲಿಕ್ವಿಡ್ ಕ್ಯಾಶ್. ಸೊ ಒಟ್ನಲ್ಲಿ ಒಂದು ಪ್ರೊಡ್ಯೂಸ್ ಮಾಡಿ ಲಾಸ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಏನೇ ಪ್ಯಾನ್ ಇಂಡಿಯಾ ವರ್ಲ್ಡ್ ವೈಡ್ ರಿಲೀಸ್ ಆದ್ರೂನು ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಥವಾ ನ್ಯೂಟ್ರಲ್ ಆಗ್ಬೋದು ಹಣ, ಬಟ್ ಲಾಸ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬರೀ ಮೂವಿದ್ ಲಾಸ್ ತೋರಿಸ್ತಾ ಇಲ್ಲ, ಅವ್ರದ್ದು ಬಿಸ್ನೆಸ್. ಈ ಚಾರ್ಟ್ ಅಲ್ಲಿ ಈ ವ್ಯಕ್ತಿ ಯಾವ್ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇರಬಹುದು ಅಂದ್ರೆ, ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಅಗೈನ್, ಸೊ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ಆಯಿಲ್ ಬಿಸ್ನೆಸ್ ಆಗಿರಬಹುದು, ಅಥವಾ ಸೊ ಸಮ್ ಲೈಕ್ ಹಿಡನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೂಡ ಇವರು ಮಾಡ್ತಾ ಇದ್ದಾರೆ ಅಂತ ಚಾರ್ಟ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಇದು ಯಾರಾದ್ರೂ ಯಶ್ ಸರ್ ಅವ್ರಿಗೆ ಹತ್ರ ಇರೋರು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಾಧ್ಯವಾದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ ಇನ್ಫಾರ್ಮ್ ಮಾಡಿ, ಅವ್ರಿಗೆ ಒಳ್ಳೇದನ್ನ ಬಯಸೋದು. ಬರೀ ಹೀರೋ ಕ್ಲಿಕ್ ಆದಾಗ ಒಳ್ಳೇದ್ ಬಯಸೋದಲ್ಲ, ಅವ್ರು ಬ್ಯಾಡ್ ಟೈಮ್ ಅಥವಾ ಇನ್ನೇನ್ ನ್ಯೂಟ್ರಲ್ ಟೈಮ್ ಹೋಗ್ತಾ ಇರೋವಾಗ ಡೆಫಿನೆಟ್ಲಿ ಅವ್ರಿಗೆ ಗೈಡೆನ್ಸ್ ಅವಶ್ಯಕತೆ ಇದೆ. ರವಿಚಂದ್ರನ್ ಸರ್ ಚಾರ್ಟ್ ನಿಮ್ಗೆಲ್ಲರಿಗೂ ಎಕ್ಸಾಂಪಲ್ ಅಲ್ವಾ ಅವ್ರ ಲೈಫು. ಸೊ ಹಾಗಾಗಿ ಗ್ರಾಫ್ ಶೇಕ್ ಹೇಗಾಗುತ್ತೆ ಅಂತ. ಇವ್ರಿಗೂ ಕೂಡ ಇನ್ನು 10 ವರ್ಷ ಡೆಫಿನೆಟ್ಲಿ ಫೇವರಬಲ್ ಇಲ್ಲ. ಓಕೆ, ಬಿಸ್ನೆಸ್ ಅಲ್ಲಿ ಲಾಸ್, ಮೈನಸ್, ಬ್ಯಾಡ್ ನೇಮ್ ಫೇಮ್ ಬರ್ತಾ ಇದೆ, ಅದು ಕ್ಲಿಯರ್ ಆಗಿದೆ. ಮತ್ತೆ ಗೊಂದಲ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಸೊ ಬಿಸ್ನೆಸ್ ಅಲ್ಲಿ ನಾರ್ಮಲ್ ಲಾಸ್ ಇಲ್ಲ, ಹ್ಯೂಜ್ ಲಾಸ್. ನೆಕ್ಸ್ಟ್ 2.5 ಇಯರ್ಸ್, ಯಾವಾಗ? ನೆಕ್ಸ್ಟ್ ಇಯರ್ 2027ರಿಂದ 28, 29 ಈ ಮಧ್ಯೆ 2.5 ವರ್ಷ. ಸೊ ಏನಾಗುತ್ತಂದ್ರೆ IT ರೈಡ್ ಆಗೋದು ಕೂಡ ತೋರಿಸ್ತಾ ಇದೆ. ಇವರು ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಇರೋದಿಲ್ಲ. ಚಂದ್ರ ಮಹಾದಶ ಬಂದಿರೋದ್ರಿಂದ ಈಗ ಅವ್ರ ಆಲ್ರೆಡಿ ಅದರ್ ಕಂಟ್ರಿನಲ್ಲಿ, ಸೊ ಅವ್ರೇನು ಪರ್ಚೇಸ್ ಮಾಡಿದ್ದಾರೆ ಹೌಸ್ ಆದ್ರೂನು, ಸೊ ಆದ್ರೂ ಕೂಡ ಅಲ್ಲೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ದಶ ಎಲ್ಲಿದ್ರು ಒಂದೇ ಅಲ್ವಾ, ಇಂಡಿಯಾದಲ್ಲಿದ್ರು ಅಷ್ಟೇ, ಫಾರಿನ್ ಅಲ್ಲಿದ್ರು ಅಷ್ಟೇನೆ. ಪರ್ಸೆಂಟೇಜ್ ಒಂಚೂರು ಕಮ್ಮಿ ಆಗ್ಬೋದು. ಇವ್ರಿಗೆ 12ನೇ ಮನೆ ದಶ ನಡೀತಾ ಇಲ್ವಲ್ಲ, ದಶ ನಡೀತಾ ಇರೋದು ಸೊ 4th and 8th ದಶ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತೂ ಡೆಫಿನೆಟ್ ಆಗಿ ನಡೀತಾ ಇದೆ. ಸೊ ಯಾರಾದ್ರೂ ಅವ್ರ ಹತ್ರ ಇರೋರು ದಯವಿಟ್ಟು ಅವ್ರಿಗೆ ಗೈಡ್ ಮಾಡಿ. ನೀವೇ ಮಾಡ್ಬೋದಲ್ವಾ, ಮಾಡ್ತಾ ಇದ್ದೀನಲ್ವಾ, ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, 8th ಹೌಸ್ ಬಂದು ನಮ್ಮ ಇನ್ಲಾಸ್, ನಮ್ಗೆ ಹಸ್ಬೆಂಡ್ ಫ್ಯಾಮಿಲಿ, ಸ್ಪೌಸ್ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಚಂದ್ರ ಮಹಾದಶದಲ್ಲಿ ಇವರ ಅತ್ತೆಗೆ ಆರೋಗ್ಯ ಸಮಸ್ಯೆ,
ಅಥವಾ ಅತ್ತೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ. ಇಲ್ಲಿ ಮದರ್‌ಗೆ ಪ್ರಾಬ್ಲಮ್ ಬರ್ತಾ ಇಲ್ಲ. ಇನ್‌ಸ್ಟೆಡ್ ಆಫ್ ದಟ್ ಅತ್ತೆಗೆ ಸ್ವಲ್ಪ ಸಮಸ್ಯೆ ಬರುವಂತಹ ಸಾಧ್ಯತೆ. ಈ 2.5 ಇಯರ್ಸ್ ಅಲ್ಲಿ ಇಲ್ಲಿ ಮೇಡಮ್‌ಗುನು ಅವ್ರಿಗೂ ರಾಧಿಕಾ ಪಂಡಿತ್ ಅವ್ರಿಗೂನು ಸೊ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಕೂಡನು ಇವ್ರ ಚಾರ್ಟಲ್ಲೂ ಇಂಡಿಕೇಟ್ ಮಾಡ್ತಾ ಇದೆ ಅಲ್ವಾ? ಈಗ ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಅನ್ಕೊಳ್ಳಿ. ಬಟ್ ನಮ್ಗೆ ಕೆಲವೊಂದು ದಶಗಳು ನಡೆಯುವಾಗ ಮನೇಲಿ ಕೆಲವೊಂದು ಈವೆಂಟ್ ನಡೆಯುತ್ತೆ. ಅದ್ ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಇವ್ರಿಗೂ ಕೂಡನು ಇವರ ಅತ್ತೆ ಆರೋಗ್ಯದಲ್ಲಿ ಏರುಪೇರು ಅಥವಾ ಅತ್ತೆ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಎಮೋಷನಲ್ ಈವೆಂಟ್ಸು ಸ್ವಲ್ಪ ನಡೆಯುತ್ತೆ. ನೆಕ್ಸ್ಟ್ ಅದಾದ ನಂತರ ಸೊ ಈ ವರ್ಷ ಡಿಸೆಂಬರ್ ಆದ್ಮೇಲೆ ಸೊ ಇವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಥವಾ ಇವರ ತಾಯಿಯ ಕಡೆಯಿಂದ ಅಥವಾ ಇವರ ಬರ್ತ್ ಪ್ಲೇಸ್ ಕಡೆಯಿಂದ ಹಾಸನ್ ಈ ಕಡೆಯಿಂದ ಸ್ವಲ್ಪ ಅಸಮಾಧಾನ ಮೇ ಬಿ ಫೇಕ್ ನ್ಯೂಸ್ ಆಗಿರಬಹುದು ಅಥವಾ ಇವ್ರಿಗೆ ಕೆಟ್ಟ ಹೆಸರು ಬರೋಕೆ ಒಂದಷ್ಟು ಜನ ಕಾಯ್ತಾ ಇದಾರಲ್ಲ ಅದೀಗ ಹೈಲೈಟ್ ಆಗೋದಾಗಿರಬಹುದು. ಇವ್ರನ್ನ ಜನ ನೋಡೋ ದೃಷ್ಟಿ ಕೂಡ ಚೇಂಜ್ ಮಾಡ್ಕೋತಾರೆ ರಾಂಗ್ ಇನ್ಫಾರ್ಮೇಶನ್ ಇಂದ. ಸೊ ಹಾಗಾಗಿ ನೀವು ಪ್ರೀತಿಯಿಂದ ಅವ್ರನ್ನ ಇಷ್ಟಪಡ್ತಾ ಇದ್ರೆ ಅದೇ ಪ್ರೀತಿಯಿಂದ ಇಷ್ಟಪಡಿ. ಫೇಕ್ ನ್ಯೂಸು ಅಥವಾ ಅವ್ರ ಟೈಮ್ ಬ್ಯಾಡ್ ಇರೋವಾಗ ಅದೇನ್ ಬರುತ್ತೆ ಅದನ್ನ ನೀವು ತಗೋಬೇಡಿ. ಸೊ ಹಾಗಾಗಿ ಎಸ್ ಸರ್ ಅವ್ರಿಗೆ ನೆಕ್ಸ್ಟ್ 2.5 ಇಯರ್ಸ್ ಅಷ್ಟು ಫೇವರಬಲ್ ಇಲ್ಲ. ಮೇ ಬಿ ಅವರು ಹೊಸ ಪ್ರಾಜೆಕ್ಟ್ ಯಾವುದು ತಗೊಳ್ಲಿಕ್ಕೂ ಸೊ ಇಲ್ಲಿ ಅಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇಲ್ಲ. ಸ್ವಲ್ಪ ಥಿಂಕ್ ಮಾಡಿ ತಗೋಬೇಕಾಗುತ್ತೆ. ಇನ್ನು 2.5 ಇಯರ್ಸ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಓವರ್ ಆಲ್ ದಶ ಫೇವರಬಲ್ ಇಲ್ಲ. ಮೋಸ ಅಂತೂ ಕ್ಲಿಯರ್ ಆಗಿದೆ. ಅವ್ರು ಮೋಸ ಹೋಗ್ತಾ ಇದ್ದಾರೆ. ಏಜ್ ಕೂಡ 40 ಸೀರೀಸ್ ಅಲ್ಲಿ ಏಜ್ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ನಡೆಯುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಮೋಸ ಅಂತೂ ಕ್ಲಿಯರ್ ಆಗಿದೆ. ಐಟಿ ರೈಡ್, ಬಿಸ್ನೆಸ್ ಅಲ್ಲಿ ಲಾಸ್ ಅಥವಾ ಯಾವ್ದಾದ್ರು ಒಂದೆರಡು ಬಿಸ್ನೆಸ್ ಶಟ್ ಡೌನ್ ಮಾಡಬಹುದು. ಸೊ ಈ ತರ ಚೀಟ್ ಆಗಿರೋದ್ರಿಂದ ಹೊರ ದೇಶದಲ್ಲಿ ನಾನು ಮಾತಾಡ್ತಾ ಇರೋದು. ನೆಕ್ಸ್ಟ್ ಇದ್ರೆಲ್ಲದರ ಜೊತೆಗೆ ಅಸಲಿ ವಿಚಾರಕ್ಕೆ ಬರ್ತೀನಿ. ಸೆಪ್ಟೆಂಬರ್ 3ನೇ ತಾರೀಕು ಮೃತ್ಯು ಭಾಗದ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ ಎಸ್ ಸರ್ ಅವ್ರದ್ದು ಚಾರ್ಟ್ ತಗೊಂಡಿದ್ದೀನಿ ಅಂದ್ರೆ ಈ ಚಾರ್ಟ್ ಅಲ್ಲಿ ಒಂದು ಗ್ರಹ ಮೃತ್ಯು ಭಾಗದಲ್ಲಿ ಇದೆ. ಸೊ ಮೃತ್ಯು ಭಾಗದಲ್ಲಿ ಗ್ರಹ ಇದ್ದಾಗ ಯಾರಿಗೆ ತೊಂದರೆ ಆಗುತ್ತೆ, ಯಾವಾಗ ತೊಂದರೆ ಆಗುತ್ತೆ, ಅದಕ್ಕೆ ರೆಮಿಡೀಸ್ ಏನ್ ಮಾಡ್ಕೋಬೇಕು, ಅದು ಓವರ್ ಆಲ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರುತ್ತಾ ಅಥವಾ ಬರೀ ದಶ ಪೀರಿಯಡ್ ಅಲ್ಲಿ ಕ್ರಿಯೇಟ್ ಮಾಡಿರುತ್ತಾ. ಸೊ ಪ್ರತಿಯೊಂದು ಇರುತ್ತೆ. ರಾಧಿಕಾ ಪಂಡಿತ್ ಮೇಡಮ್ ಚಾರ್ಟ್ ಅಲ್ಲಿ ಯಾವುದೇ ಗ್ರಹ ಮೃತ್ಯು ಭಾಗದಲ್ಲಿ ಇಲ್ಲ. ಬಟ್ ಯಶ್ ಸರ್ ಅವ್ರದ ಚಾರ್ಟ್ ಅಲ್ಲಿ ಮೃತ್ಯು ಭಾಗದಲ್ಲಿ ಗ್ರಹ ಇದೆ. ಅಂಡ್ ಇನ್ನೊಂದು ಇವ್ರಿಗೆ ಪಚ್ಚೆ ಯಾರು ಯಾವ ಅಸ್ಟ್ರಾಲಜರ್ ರೆಕಮೆಂಡ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಮೇಷ ಲಗ್ನದವ್ರಿಗೆ ಬುಧ 3 ಮತ್ತು 6ನೇ ಮನೆ ಅಧಿಪತಿ 9ನೇ ಮನೇಲಿ ಕೂತ್ಕೊಂಡಿದೆ ಅಂದ ಮಾತ್ರಕ್ಕೆ ಪಚ್ಚೆ ಹಾಕ್ಸ್ಬಿಡೋದಲ್ಲ. 9ನೇ ಮನೇಲಿ ಬುಧ ಕೂತು ಪಚ್ಚೆ ಹಾಕಿದ್ರೆ ಮೋಸ ಹೋಗ್ತೀರಾ. ಈಗ ನೆಕ್ಸ್ಟ್ ಬರ್ತಾ ಇರೋದೇ ಚಂದ್ರದಶ. ಚಂದ್ರ ಕೂತಿರೋದೇ ಚೈತ್ರ ನಕ್ಷತ್ರ. ಸೊ ಹಂಗಾಗಿ ಮೋಸ ಕ್ಲಿಯರ್ ಆಗಿದೆ. ಹೌದು ಅವ್ರು ಮೀಡಿಯಾದಲ್ಲಿ ಇರೋದ್ರಿಂದ ಅಂದ್ರೆ ಶೂಟಿಂಗ್ ಅಲ್ಲಿ ಇರೋದ್ರಿಂದ ಯಾವಾಗ್ಲೂ ಸ್ಟೋನ್ ಹಾಕೊಳಕ್ ಆಗಲ್ಲ. ಸ್ಟೋನ್ ಹಾಕೊಂಡ್ರೇನೆ ಇದಾಯ್ತಾ ಇಲ್ಲ. ಇದನ್ ಸ್ವಲ್ಪ ಹೈಲೈಟ್ ಮಾಡುತ್ತೆ ಆ ಎನರ್ಜಿನ ಹಂಗಾಗಿ. ಅಂಡ್ ಎರಡನೇದು ಕೆಲವೊಂದು ಚಾರ್ಟ್‌ಗಳಿಗೆ ನಾವು ಗಡ್ಡ ಅಥವಾ ಬಿಯರ್ಡ್ ಬಿಡ್ಲಿಕ್ಕೆ ಸಜೆಸ್ಟ್ ಮಾಡಲ್ಲ. ಬಟ್ ಕೆಲವೊಂದು ಚಾರ್ಟ್‌ಗಳಿಗೆ ಸಜೆಸ್ಟ್ ಮಾಡ್ತೀವಿ. ಈ ದಶದಲ್ಲಿ ಖಂಡಿತ ಅವರು ರಿಮೂವ್ ಮಾಡ್ಬೇಕಾಗುತ್ತೆ. ಅದು ಕೂಡ ಒಂದು ಅವ್ರಿಗೆ ರೆಮಿಡಿ ಆಗುತ್ತೆ. ಸೊ ಬಟ್ ಏನೇ ಇರ್ಲಿ ನೆಕ್ಸ್ಟ್ 10 ಇಯರ್ಸ್ ಸ್ವಲ್ಪ ಗ್ರಾಫ್ ವೇರಿಯೇಷನ್ ಇರುತ್ತೆ. ಅದರಲ್ಲೂ 2.5 ಇಯರ್ಸ್ ಈಗ ನಾನು ಹೇಳಿರೋ ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಇರುತ್ತೆ ನೋಡಿ. ಬಿಕಾಸ್ ಯಾಕೆ ಇಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ತುಂಬಾ ರಿಸರ್ಚ್ ಮಾಡಿರೋದ್ರಿಂದನೇ ಹೇಳ್ತಾ ಇದ್ದೀನಿ. ಇವ್ರದ್ದು ನವಾಂಶ ದಶಾಂಶ ಕೂಡ ತಗೊಂಡಿದ್ದೀನಿ. ಅಂಡ್ ವೆಡ್ನೆಸ್ಡೇ ಇವ್ರು ಹುಟ್ಟಿರೋದು, ತ್ರಯೋದಶಿ ದಿವಸ ಹುಟ್ಟಿರೋದು, ಈ ಡೇಟ್ಗೆ ಅವ್ರು ಹುಟ್ಟಿರೋದು. ಸೊ ಹಾಗಾಗಿ ಸ್ಕಾರ್ಪಿಯೋ ಇಟ್ ಈಸ್ ನಾಟ್ ಈಸಿ. ಸಡನ್ ಆಗಿ ಆಗುತ್ತೆ. ಇವ್ರದ್ದು ಬಾರು ಪಬ್ಬು ಏನಾದ್ರು ಇದ್ರೆ ಸೊ ರೈಡ್ ಆಗುತ್ತೆ ಹೊರ ದೇಶದಲ್ಲಿ. ಅದು ಫ್ರೆಂಡ್ಸ್ ಮುಖಾಂತರನೇ ಮೋಸ ಹೋಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನಿಮ್ಗಳಿಗೂ ಕೂಡ ಈ ತರ ಬ್ಯಾಡ್ ದಶಗಳು ಬಂದಾಗ ನೀವು ರೆಮಿಡೀಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರಿಗೆ ಎಲ್ಲಾ ಆಸ್ಟ್ರಾಲಜರು ಪರ್ಫೆಕ್ಟ್ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಅಸ್ಟ್ರಾಲಜಿನ ನೀವು ಯಾರತ್ರ ಕೇಳ್ತೀರಾ ಫಸ್ಟೇ ಗುರು ನೀಚ. ಸೊ ಇವ್ರಿಗೆ ಯಾವ ತರ ಗುರುಗಳು ಸಿಕ್ಕಿರ್ಬೋದು, ಆಫ್ ನಾಲೆಡ್ಜ್ ಕೊಡೋರು. ಬಟ್ ಇವ್ರಿಗೆ ಚೆನ್ನಾಗಿದೆ ನೋಡಿ. ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಅಟ್ಲೀಸ್ಟ್ ಇಬ್ಬರಿಗೆ ಒಬ್ರಿಗಾದ್ರೂ ಗುರು ಚೆನ್ನಾಗಿರ್ಬೇಕು. ಥ್ರೂ ಹರ್ ಹಿ ವಿಲ್ ಸರ್ವೈವ್. ಬಟ್ ಅವ್ರಿಗೇನೆ ಸಾಡೆ ಸಾತಿ ಮೇನ್ ಪೀಕ್ ಅಲ್ಲಿ ಇದೆ ಅಲ್ವಾ. ಅವ್ರ ಮದರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಅಂಡ್ ಅತ್ತೆ ಮನೆಗೂ ಇವ್ರಿಗೂ ಸ್ವಲ್ಪ ಲೈಕ್ ಕಸಿ ಬಿಸಿ ಅಥವಾ ಅಸಮಾಧಾನ. ಇವ್ರಿಗೂ ಕೂಡ ಕುಜ ಕೇತು ಕಾಂಬಿನೇಷನ್ ಇದೆ ಸ್ಕಾರ್ಪಿಯೋದಲ್ಲಿ. ಸೊ ಅದಾದ್ಮೇಲೆ ಕುಜ 0 ಇರೋದು ಇವ್ರಿಗೆ ಯಾರಿಗೆ ರಾಧಿಕಾ ಪಂಡಿತ್ ಮೇಡಮ್ ಅವ್ರಿಗೆ ಕುಜ 0 ನವಾಂಶದಲ್ಲಿ ಕುಜ ನೀಚ. ಸೊ ಎಲ್ಲಾ ಪಾಯಿಂಟ್ಸ್ ಇರುತ್ತೆ, ಬರೀ ಒಂದ್ ಪಾಯಿಂಟ್ ಎಲ್ಲ. ಇದು ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತಗೊಂಡಿದ್ದು. ಈಗ ಈ ಚಾರ್ಟ್ ಅಲ್ಲೂ ಮೃತ್ಯು ಭಾಗದಲ್ಲಿ ಗ್ರಹ ಇದೆ. ಅದಕ್ಕೋಸ್ಕರನೇ ಸೊ ಸೆಪ್ಟೆಂಬರ್ 3ನೇ ತಾರೀಕು ಕ್ಲಾಸಸ್ ನಡೀತಾ ಇದೆ. ಇಂಟ್ರೆಸ್ಟ್ ಇರೋರು ಮೊದಲೇ ನೀವು ಜಾಯ್ನ್ ಆಗ್ಬೇಕು. ಅದಾದ್ಮೇಲೆ ದಯವಿಟ್ಟು ರಿಕ್ವೆಸ್ಟ್ ಮಾಡಬೇಡಿ. ಬರೀ 30 ಜನ ಅಷ್ಟೇ ತಗೊಳ್ಳೋದು. ಯಾಕಂದ್ರೆ ಇದು ತುಂಬಾ ಸೀಕ್ರೆಟಿವ್ ನಾಲೆಡ್ಜ್ ಆಗಿರೋದ್ರಿಂದ
ಸೊ ಯಾರಿಗೆ ಋಣ ಇರುತ್ತೋ ಅಥವಾ ಯೋಗ ಇರುತ್ತೋ ಅವ್ರುಗಳೇನೆ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ಸೆಪ್ಟೆಂಬರ್ 3ನೇ ತಾರೀಕು ಆನ್‌ಲೈನ್ ಕ್ಲಾಸಸ್ ಇರುತ್ತೆ. 2 to 3 ಹವರ್ಸ್ ಇರುತ್ತೆ. ಸೊ ಖಂಡಿತ ಗ್ರೂಪ್‌ಗೆ ಜಾಯಿನ್ ಆಗಿ. ನಿಮಗೆ ಮೆಸೇಜ್ ಮಾಡಿ ಡೀಟೇಲ್ಸ್ ಬರುತ್ತೆ. ಓಕೆ ಆದ್ರೆ ಗ್ರೂಪ್‌ಗೆ ಜಾಯಿನ್ ಆಗಿ. ಓನ್ಲಿ 30 ಮೆಂಬರ್ಸ್. ಅದಾದ್ಮೇಲೆ ನಾನು ವಿಡಿಯೋ ಇವಾಗ ನೋಡಿದೆ, ಅವಾಗ ನೋಡಿದೆ. ಕೆಲವರು ಆಮೇಲೆ ಜಾಯಿನ್ ಆದ್ರೆ ಇಟ್ಸ್ ಓಕೆ ನೋಡೋಣ ಅಂತ ಅನ್ಕೊಂಡಿರ್ತೀರಾ. ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಎನಿ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಇದು ಎಸ್ ಸರ್ ಅವ್ರದ್ದು ಆಮ್, ಆ, ಸ್ವಲ್ಪ ಟಫ್ ಟೈಮ್ ಇದೆ. ಈಸಿ ಇಲ್ಲ. ಈ ಪದ ಏನ್ ಬಳಸ್ತಾ ಇದೀನಲ್ವಾ, ಇಟ್ಸ್ ನಾಟ್ ಈಸಿ. ಅಂಡ್ ನಾನು ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು 8 ತಿಂಗಳ ಹಿಂದೆನೆ ವಿಡಿಯೋದಲ್ಲಿ ನಿಮಗೆ ತಿಂಗಳು ಬರ್ದೂನು ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. ಯಾವ ಟೈಮಲ್ಲಿ ಅವರು ಸಿಎಂ ಆಗ್ತಾರೆ, ಅದಾದ್ಮೇಲೆ ಯಾವ ಟೈಮಲ್ಲಿ ಬ್ಯಾಡ್ ಟೈಮ್ ಇದೆ, ಏನೇನು ಈವೆಂಟ್ ನಡೆಯುತ್ತೆ ಅದು ಕೂಡ ಹೇಳಿದ್ದೀನಿ. ನಿಮಗೆ ಇವ್ರದ್ದು ಯಾವುದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಚಾರ್ಟ್ ಅನಾಲಿಸಿಸ್ ಮಾಡೋವಾಗ ಹಿಂದೆ ಹೋಗಿ ವಿಡಿಯೋ ನೋಡಿ ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಅವರ ತಾತ ಅಥವಾ ಅವರ ಅಜ್ಜಿಗೆ ಸಮಸ್ಯೆ ಆಗುತ್ತೆ. ಆ ಪೀರಿಯಡ್ ಅಲ್ಲಿ ಬಂದ್ರೆ ಅವ್ರು ಬರಬಹುದು. ಇಲ್ಲ ಅಂದ್ರೆ ಜಸ್ಟ್ ನೋಡ್ಕೊಂಡು ಹೋಗ್ಲಿಕ್ಕೆ, ಇಲ್ಲ ಅಂದ್ರೆ ಅವ್ರು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಆ ವಿಡಿಯೋದಲ್ಲಿ ಇದೆ, ಹಿಂದೆ ಹೋಗಿ ನೋಡಿ. ನನ್ನನ್ನು ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಆ ಎಲ್ಲಾ ವಿಡಿಯೋನು ಎತ್ತಿ ಎತ್ತಿ ಮುಂದೆ ಹಾಕ್ಲಿಕ್ಕೆ ಆಗಲ್ಲ. ಇದೇ ಚಾನಲ್ ಇದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಡಿಯೋ ಎಕ್ಸ್ಪ್ಲೇನ್ ಮಾಡೋವಾಗ ನಾನು ಮಾತಾಡಿರುವಂತಹ ಟೋನ್ ಅಥವಾ ಪದಗಳನ್ನ ನೀವು ಅಬ್ಸರ್ವ್ ಮಾಡಿ. ಅದ್ರಲ್ಲಿ ಹೇಳಿದೀನಿ ಅವ್ರ ತಾತ ಅಥವಾ ಅಜ್ಜಿಗೆ ಈ ಟೈಮಿಂದ ಈ ಟೈಮ್ ಪ್ರಾಬ್ಲಮ್ ಇದೆ ಅಂತ. ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ನಾನು ಹೇಳಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು ಚಾರ್ಟ್ ಅಲ್ಲೂ ಕೂಡ ಈ ಪೀರಿಯಡ್ ಇಂದ ಈ ಪೀರಿಯಡ್ ಸಿಎಂ ಆಗ್ತಾರೆ. ಬಟ್ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಾ ಅದನ್ನು ಕೂಡ ಬಿಡಿಸಿ ನಾನು ನಿಮ್ಗೆ ಹೇಳಿದ್ದೀನಿ. ಕ್ಲಿಯರಾ? ಎಸ್. ದಶ ಚೆನ್ನಾಗಿಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಪಬ್ಲಿಕ್ ಆಗಿರಬಹುದು, ಗಾಡ್ಸ್ ಆಗಿರಬಹುದು. ಸೊ ಹಾಗಾಗಿ ಬಟ್ ಯಶ್ ಅವರು 8ನೇ ತಾರೀಕು ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಇಟ್ಸ್ ನಾಟ್ ಈಸಿ. ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಬಟ್ ಅವರು ತುಂಬಾನೇ ಸಫರಿಂಗ್ ಟೈಮಲ್ಲಂತೂ ಇದ್ದಾರೆ. ಚಾರ್ಟ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಮನುಷ್ಯ ಸುಳ್ಳು ಹೇಳ್ಬಹುದು, ಗ್ರಹಗಳು ಸುಳ್ಳು ಹೇಳೋದಿಲ್ಲ. ಅವ್ರು ಎಕ್ಸ್‌ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಇರಬಹುದು. ಬಟ್ ಈಸ್ ಇನ್ ಒಳಗಡೆ ಖಂಡಿತ ಪೇಯ್ನಲ್ಲಂತೂ ಇದ್ದಾರೆ. ಸಕ್ಸಸ್ ಬರೀ ಮೂವಿದ್ ಮಾತ್ರ ತಗೋಬೇಡಿ. ನಾನು ಓವರ್ ಆಲ್ ಲೈಫ್‌ದಲ್ಲಿ ತಗೊಂಡಿದ್ದೀನಿ. ನೀವು ಬರೀ 1, 2 ಮೂವಿ ತಗೋಬೇಡಿ. ಸೊ ಹಾಗಾಗಿ ಪಬ್ಲಿಕ್ ಅವ್ರನ್ನ ನೆಗೆಟಿವ್ ದೃಷ್ಟಿನಲ್ಲಿ ನೋಡೋಕೆ ಐ ಮೀನ್ ಸೊ ದೇ ವಿಲ್ ಸ್ಟಾರ್ಟ್. ಬಟ್ ಬಿಟ್ಕೊಡ್ಬೇಡಿ. ನಮ್ಮ ಕನ್ನಡದವರಲ್ವಾ, ನಾವು ಬಿಟ್ಕೊಡೋ ಹಾಗೆ ಇಲ್ಲ. ಸೊ ಹಾಗೆ ಕ್ಲಾಸ್‌ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಇದೊಂದು ವಿಡಿಯೋ ಹೇಳ್ಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಬರ್ತಾ ಇರೋ ದಶ ಅವ್ರಿಗೆ ಸ್ವಲ್ಪ ಟಫ್ ಇರೋದ್ರಿಂದ ಸೊ ನಾವೇ ಸಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಕನ್ನಡದವರಾಗಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಒಂದು ಜನತೆಗೆ ಅಥವಾ ನಮ್ಮ ಹೀರೋಸ್ ಅಥವಾ ಎನಿ ಡಿಪಾರ್ಟ್ಮೆಂಟ್ ನಾವು ಹೆಲ್ಪ್ ಮಾಡ್ಬೇಕು. ಬಟ್ ಅವರು ಇಂಡಿಯಾದಲ್ಲಿ ಇರೋದು ಕಡಿಮೆನೆ ಚಂದ್ರದಶ. ಸೊ ಬರ್ತ್ ಪ್ಲೇಸ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಆಲ್ರೆಡಿ ಆಗೋಗಿದೆ, ಫಿಕ್ಸ್ ಆಗಿದ್ದಾರೆ ಅವರು. ಹಾಗಾಗಿ ಈಸಿ ಇಲ್ಲ. ಅದೊಂದೇ ಪದ ಹೇಳ್ಬೋದು. ಈ ಒಂದು ಪದದಲ್ಲೇ ತುಂಬಾ ಆನ್ಸರ್ಸ್ ಇದೆ. ಇಟ್ಸ್ ನಾಟ್ ಈಸಿ. ದಶ ಇಸ್ ನಾಟ್ ಈಸಿ. ಅದ್ರಲ್ಲಿ 2.5 ಇಯರ್ಸ್ ನಾಟ್ ಈಸಿ. ದಟ್ಸ್ ಇಟ್. ಸೊ ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಕ್ಲಾಸಿಗೆ ಜಾಯ್ನ್ ಆಗೋರು ಬರೀ 30 ಮೆಂಬರ್ಸ್. ಯಾರು ಸ್ಟಾರ್ಟಿಂಗ್ ಪೇ ಮಾಡಿ ಜಾಯ್ನ್ ಆಗ್ತೀರಾ ಅಷ್ಟೇ. ಅದಾದ್ಮೇಲೆ ತಗೊಳಲ್ಲ. ಡನ್. ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.